ಕನ್ನಡದ ಕಣ್ಮಣಿ ಕನ್ನಡಿಗರ ಹೆಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನಾವು ನಿಂತಿದ್ದೀವಿ. ಡಾಕ್ಟರ್ ರಾಜ್ ಅನ್ನುವಂತಹ ಹೆಸರು ಸೂರ್ಯ ಚಂದ್ರ ಇರೋವರೆಗೂ ಅಜರಾಮರ ಅನ್ನುವಂತಹ ಒಂದು ಅಭಿಮಾನದ ಸಂದೇಶದ ಜೊತೆಗೆ ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ ಶುರುವಾಗಿದೆ. ಅವರ ಅಭಿಮಾನಿಗಳನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಡಾಕ್ಟರ್ ರಾಜ್ಕುಮಾರ್ ಅಂದ ತಕ್ಷಣ ಒಂದು ಅಭಿಮಾನ ಸಾಗರ ಓಪನ್ ಆಗುತ್ತೆ ನಿಮಗೆ. ಸಾಕಷ್ಟು ಯೋಚನೆಗಳು, ಸಿನಿಮಾಗಳು, ಅವರು ಬಿಟ್ಟು ಹೋಗಿರುವಂತಹ ಕೊಡುಗೆಗಳೆಲ್ಲವೂ ನೆನಪಾಗ್ತಾ ಹೋಗುತ್ತೆ. ಇವತ್ತು ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಅವರನ್ನು? ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ನಾವು ಚಿಕ್ಕವರಿದ್ದಾಗಲಿಂದನೂ ಅವರ ಸಿನಿಮಾಗಳನ್ನು ನೋಡ್ತಾ ಈ ಕಲೆ, ಸಂಸ್ಕೃತಿ ಮತ್ತು ಮೇಲಾಗಿ ಕನ್ನಡ, ಅವರು ಕನ್ನಡಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಗಾಧವಾದದ್ದು. ಯಾಕಂದರೆ ಕನ್ನಡ ನಶಿಸಿ ಹೋಗುವಂಥ ಕಾಲದಲ್ಲೇ ಅವರ ಚಿತ್ರಗಳು ಬಂದು ಅಚ್ಚ ಕನ್ನಡ, ಒಬ್ಬ ಸಾಮಾನ್ಯ ಹಳ್ಳಿ ಜನರಿಗೆ ಸಹ ತಿಳಿಯುವಂಥ ಕನ್ನಡವನ್ನು ಅವರು ಇದು ಮಾಡಿ ಅವ್ರ ಬಾಯಲ್ಲಿ ಕನ್ನಡ ಕೇಳುವುದೇ ಒಂದು ಚಂದ. ಯಾಕಂದ್ರೆ ನಾವು ಸಹ ಒಂದು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಒಂದು ತೆಲುಗು ಒಂದಿಷ್ಟು ಮಿಶ್ರ ಇರತಕ್ಕಂಥ ಭಾಗದವ್ರು ನಾವು. ಆದರೆ ಆ ಒಂದು ಇದು ಇರುವಲ್ಲಿಗೆ ನಾವು ಈ ಚಿತ್ರಗಳನ್ನು ನೋಡಿದ ಮೇಲೆ ನಾವು ಸಹ ಸ್ಪಷ್ಟವಾದ ಕನ್ನಡ ಮಾತಾಡೋದಕ್ಕೆ ಪ್ರಯತ್ನ ಪಟ್ವಿ. ಈಗಲೂ ಎಲ್ಲಿಯಾದರೂ ಒಂದಿಷ್ಟು ಕನ್ನಡ ಏನಾದರೂ ಕನ್ನಡಕ್ಕೆ ಧಕ್ಕೆ ಆಗುತ್ತಂದರೆ ನಮ್ಮ ಮನಸ್ಸಿಗೆ ಭಾಳ ನೋವಾಗ್ತಾ ಇದೆ. ಇಲ್ಲಿ ನಾವು ಒಂದು 2-3 ವರ್ಷದಿಂದ ಇಲ್ಲಿ ಬೆಂಗಳೂರಲ್ಲಿ ನೆಲೆಸಿದ್ದೀವಿ. ಇಲ್ಲಿ ಬೇರೆ ಒಂದು ರಾಜ್ಯದವರು ಬಂದು ಅವ್ರು ಮಾಡ್ತಕ್ಕಂಥ ಇಲ್ಲಿ ಬಂದು 5-6 ವರ್ಷ ಆಗಿರುತ್ತೆ. ಇಲ್ಲೇ ತಿನ್ನೋದು ಅನ್ನನ ತಿಂತಾರೆ, ಇಲ್ಲೇ ಗಾಳಿನೇ ಕುಡಿತಾರೆ, ಆದ್ರೆ ಮಾತಾಡೋದು ಮಾತ್ರ ತಮ್ಮ ಭಾಷೆ ಮಾತಾಡ್ತಾರೆ. ಹಂಗಾಗಿ ನಾನು ಒಂದು ಬಸ್ಸಿನಲ್ಲಿ ಎಲ್ಲಿ ಹೋಗಲ್ಲೇ ಒಂದು 2-3 ಸಾರಿ ಜಗಳನ ಮಾಡಿದ್ದೀನಿ. ಯಾಕಂದರೆ ಹಂಗಾಗಿ ಈ ಕನ್ನಡ ಉಳಿಬೇಕಂದ್ರೆ ಇನ್ನೂ ರಾಜ್ಕುಮಾರ್ ಈ 97 ವರ್ಷ ಅಲ್ಲ, 907 ವರ್ಷ ಆದ್ರೂ ಈ ಕನ್ನಡ ರಾಜ್ಕುಮಾರ್ ಸಿನಿಮಾ ನೋಡಿದ್ವಿ ಅಂದ್ರೆ ಕನ್ನಡ ಆ ಸಿನಿಮಾ ಒಂದು ಅವ್ರ ಬಾಯಿಯಿಂದ ಬರ್ತಕ್ಕಂಥ ಒಂದು ಶಬ್ದ ಆ ಕನ್ನಡ ಆನಂದ. ಅಷ್ಟರ ಮಟ್ಟಿಗೆ ಕನ್ನಡವನ್ನು ವಿಜೃಂಭಿಸಿ ಉಳಿಸಿದ್ದಾರೆ. ಇನ್ನು 100 ವರ್ಷ ಆದರೂ ಕನ್ನಡ ಅವರಿಂದನೇ ಉಳಿಬೇಕು. ಹಂಗಾಗಿ ಹೆಚ್ಚಿಗೆ ನಾವಾದರೂ ಸಹ ಹೆಚ್ಚಿಗೆ ಕನ್ನಡಕ್ಕೆ ಒತ್ತು ಕೊಡಬೇಕು. ಹಂಗಾಗಿ ನಾನು ರಾಜ್ಕುಮಾರ್ ಒಬ್ಬ ಅಭಿಮಾನಿ. ಅದು ಎಷ್ಟರ ಮಟ್ಟಿಗೆ ಅಂದರೆ ನಮ್ಮ 92ರಲ್ಲಿ ನಮ್ಮ ಮದುವೆಗಾಗಿ ನಮ್ಮ ಹಿರಿಯರು ಒಂದು ದಿನಾಂಕ ಫಿಕ್ಸ್ ಮಾಡೋಕ್ಕಂತ ಹೋದರು. ನಾನೇನು ಹೇಳಿದೆ, 24ಕ್ಕೇ ನಮ್ಮದು ಮದುವೆ ಆಗಬೇಕು ಅಂತ. ಏಪ್ರಿಲ್ 24ಕ್ಕೇ ನಮ್ಮದು ಮದುವೆ ಮಾಡ್ಕೊಂಡಿದ್ದೀನಿ ನಾನು. ಯಾಕಂದ್ರೆ ಅವರ ಅಭಿಮಾನಿ. ಇವತ್ತಿಗೂ ಅವ್ರ ಸಿನಿಮಾ ಎಷ್ಟೇ ಬಂದರೂ ಎಷ್ಟು ಸಲ ನೋಡಿವೋ ಗೊತ್ತಿಲ್ಲ, ಆದ್ರೆ ಅದನ್ನು ಮತ್ತೆ ಪ್ರತಿ ಸಲವೂ ಹೊಸದಾಗೇ ಕಾಣ್ತದೆ ನನಗೆ. ಹಂಗಾಗಿ ಆ ಕನ್ನಡ ಉಳಿಬೇಕಾದ್ರೆ ರಾಜ್ಕುಮಾರ್ ಇರೋವರೆಗೂ ಆ ಕನ್ನಡ ಇನ್ನೂ 100 ವರ್ಷ ಆಗಲಿ 1000 ವರ್ಷ ಆಗಲಿ ಕನ್ನಡ ಉಳಿದಿದ್ದು ಕನ್ನಡ ನಾಡಿನ ಹೆಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಕ್ಕೆ ಬಯಸ್ತೀನಿ. ಅಮ್ಮ, ಬಂಗಾರದ ಮನುಷ್ಯ ಸಿನಿಮಾ ರಿಲೀಸ್ ಆದಾಗ ಒಂದಷ್ಟು ಯುವಕರು ಮತ್ತೆ ವ್ಯವಸಾಯಕ್ಕೆ ಇಳಿದು ಬಿಡ್ತಾರೆ, ನಮ್ಮ ಜೀವನದಲ್ಲಿ ಏನೋ ಸಾಧಿಸಬೇಕು ಅಂತ. ಅಣ್ಣವರ ಸಿನಿಮಾಗಳಲ್ಲಿ ಅಷ್ಟು ದೊಡ್ಡ ಮಟ್ಟಗಿನ ಒಂದು ಸಾಮಾಜಿಕ ಪ್ರಜ್ಞೆ ಇರ್ತಾ ಇತ್ತು, ಆದರ್ಶಪ್ರಾಯ ಮೌಲ್ಯಗಳಿರ್ತಾ ಇತ್ತು. ಈಗಿನ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂಥ ಸಿನಿಮಾಗಳು ಕಡಿಮೆ ಆಗ್ತಾ ಇದೆ ಅಂತ ಅನಿಸುತ್ತಾ ನಿಮಗೆ? ಹೌದ್ರಿ, ನಮಗೆ ರಾಜ್ಕುಮಾರ್ ಸಿನಿಮಾ ಆದ್ರೆ ನಾವು ಎಲ್ಲ ಮುಗಿಯತನ ನೋಡ್ತೀವ್ರಿ. ನಮಗೆ ಸಿನಿಮಾ ಬಂತಂದ್ರೆ ಏನು ಕೆಲಸ ಬೇಡ, ರಾಜ್ಕುಮಾರ್ ಸಿನಿಮಾನ ನೋಡೋದು ನಾವು. ಅದಕ್ಕಾಗಿ ನಾವು ಬಂದೀವಿ. ಪ್ರತಿಯೊಂದು ಸಿನಿಮಾದಲ್ಲಿ ಮೌಲ್ಯ. ಒಂದು ಬಂಗಾರದ ಮನುಷ್ಯ ಅಲ್ಲ, ಬಂಗಾರದ ಮನುಷ್ಯ ಒಂದು ವ್ಯವಸಾಯಕ್ಕೆ ಒತ್ತು ಕೊಟ್ಟಿರ್ಬೋದು. ಪ್ರತಿಯೊಂದು ಒಂದು ಆಮೇಲೆ ಒಂದು ಹಾಲು ಜೇನಿರ್ಬೋದು, ಒಬ್ಬ ಗಂಡ ಹೆಂಡತಿ, ಮತ್ತು ಪ್ರತಿಯೊಂದು ಆಮೇಲೆ ಇದು ಒಡ ಹುಟ್ಟಿದವರ ಅಣ್ಣ ತಮ್ಮಳು, ಮತ್ತು ಜೀವನ ಚೈತನ್ಯ ತಂದೆ ಮಕ್ಕಳು, ಈ ಥರ ಎಷ್ಟೋ ಆದರ್ಶಪ್ರಾಯ ಅವ್ರ ಸಿನಿಮಾಗಳು ಅಂತ ಹೇಳ್ಬೇಕು. ಇವಿಷ್ಟು ಅಣ್ಣವರ ಅಭಿಮಾನಿಗಳ ಮಾತು. ರಾಜ್ಕುಮಾರ್ ಅನ್ನುವಂತಹ ಹೆಸರು ಸದಾ ಚಿರಚಿಂತನವಾಗಿ ಕನ್ನಡಿಗರ ಮನಸ್ಸುಗಳಲ್ಲಿ ಯಾವಾಗಲೂ ಉಳ್ಕೊಳ್ತಾನೆ ಇರುತ್ತೆ. ಹಾಗಾಗಿ ಅವರ ಮೌಲ್ಯಗಳನ್ನು ನಾವೆಲ್ಲರೂ ಕೂಡ ಜೀವಂತವಾಗಿ ಇರಿಸೋದ್ರ ಮುಖಾಂತರ ಅವರ ಒಂದು ಚಿತ್ರಣವನ್ನು ಯಾವಾಗಲೂ ಶಾಶ್ವತಗೊಳಿಸೋಣ ಅನ್ನುವಂಥ ಒಂದು ಅಭಿಮಾನದ ಮಾತುಗಳು ಇಲ್ಲಿ ಕೇಳಿಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಗೋಪಿ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.